ಉದ್ಯಾನ ನಗರಿಗೆ ನಗರದಲ್ಲಿರೋ ಉದ್ಯಾನವನಗಳೇ ಮುಕುಟ. ಪ್ರತಿ ಏರಿಯಾದಲ್ಲೂ ಒಂದೊಂದು ಪಾರ್ಕ್ಗಳು ಸಿಲಿಕಾನ್ ಸಿಟಿಯ ಅಂದ ಚಂದ ಹೆಚ್ಚಿಸ್ತಾ ಇದೆ. ಆದರೆ ಇದರಲ್ಲಿ ಕೆಲ ಪಾರ್ಕ್ಗಳಿರೋದು ಹೆಸರಿಗೆ ಮಾತ್ರ. ಅಂಥ ಪಾರ್ಕ್ಗಳಿಗೆ ಇವತ್ತು ಮೇಯರ್ ಮೇಡಮ್ ಸರ್ಪ್ರೈಸ್ ವಿಸಿಟ್ ಕೊಟ್ಟರು. ಸುತ್ತಮುತ್ತ ಹಸಿರಿದೆ, ಒಳಗೆ ಹೋದ್ರೆ ರಿಲ್ಯಾಕ್ಸ್ ಆಗಬಹುದು ಅಂತ ಎಂಟ್ರಿ ಕೊಟ್ರೆ ಕೂರೋದ್ ಬಿಡಿ, ಉಸಿರನ್ನ ಜೋರಾಗಿ ಎಳ್ಕೊಳ್ಳೋಕ್ಕೂ ಭಯ. ಅಷ್ಟೊಂದು ಗಲೀಜು, ಗಬ್ಬು ನಾರ್ತಿದೆ ಈ ಉದ್ಯಾನವನಗಳು. ಅಂದಹಾಗೆ ಇವತ್ತು ನಗರದ ಕೆಲ ಪಾರ್ಕ್ಗಳಿಗೆ ಮೇಯರ್ ಜಿ ಪದ್ಮಾವತಿ ರೌಂಡ್ ಹಾಕಿದ್ರು. ಆದರೆ ಮೇಯರ್ ಮೇಡಮ್ ಕೆಲ ಉದ್ಯಾನವನಗಳನ್ನ ನೋಡಿ ಖುಷಿ ಪಟ್ಟಿದ್ದಕ್ಕಿಂತ ಗರಂ ಆಗಿದ್ದೇ ಹೆಚ್ಚು. ಮೊದಲು ನಗರದ ವಿಜಯನಗರದಲ್ಲಿರೋ ಗಾಯತ್ರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಉದ್ಯಾನಕ್ಕೆ ಮೇಯರ್ ವಿಸಿಟ್ ನೀಡಿದ್ರು. ಆವಾಗ ಪಾರ್ಕ್ ಹೀಗೂ ಇರುತ್ತಾ ಅಂತ ಸ್ವತಃ ಮೇಯರೇ ಬೆಚ್ಚಿ ಬಿದ್ರು. ಪಾರ್ಕ್ ನಿರ್ವಹಣೆ ಸಿಬ್ಬಂದಿ ಮೇಲೆ ರೊಚ್ಚಿಗೆದ್ರು. ಅಷ್ಟೇ ಅಲ್ಲ, ಒಂದು ಗಿಡಕ್ಕೆ 2500 ರೂಪಾಯಿ ಬಿಲ್ ಮಾಡಿಕೊಂಡು ಸುಮಾರು 100 ಗಿಡಗಳಿಗೆ ಬಿಲ್ ಪಡೆದಿದ್ದಾರೆ. ಆದ್ರೆ ಇಲ್ಲಿ 10 ಗಿಡ ಕೂಡ ಇಲ್ಲ ಅಂತ ರೇಗಾಡಿದ್ರು. ಬಳಿಕ ನಗರದ ಬಸವೇಶ್ವರ ನಗರದ ನಂದನವನ ಪಾರ್ಕ್ಗೆ ಮೇಯರ್ ಸವಾರಿ ಹೊರಡ್ತು. ಅಲ್ಲಿ ನೋಡಿದ್ರೆ ವಿದ್ಯುತ್ ತಂತಿಗೂ ಆಧಾರ ಇಲ್ಲ, ಎಲ್ಲ ತುಂಡಾಗಿ ಪಾರ್ಕ್ ಮಧ್ಯೆಯೇ ಬಿತ್ಕೊಂಡಿದ್ವು. ಒಂದು ಗಿಡ ಅಲ್ಲ, ನರ್ಸರಿನಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ರೆ ಎಷ್ಟಾಗತ್ತೆ ಅನ್ನೋದು ಗೊತ್ತಾಗತ್ತೆ. ಅದ್ರ ಮೇಲೆ ಅವ್ರು ವರ್ಕೌಟ್ ಮಾಡಬೇಕೇ ಹೊರತು ನಾವು ಈ ಏರಿಯಾದ ನಿವಾಸಿಗಳಷ್ಟೇ. ಪಾರ್ಕ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಮಾಡ್ತಾರೆ, ಹೀಗೆ ಕೇಳಿದಾಗೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಯಾರು ಹೇಳೋದು? ಎಲ್ಲ ಸಾಮಾನ್ಯವಾಗಿ ಯಾರೇ ಕಾರ್ಪೊರೇಟರ್ ಆಗಲಿ, MLA ಆಗಲಿ, ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಬಂದಾಗ ನಾವಿಲ್ಲ ಅದಕ್ಕೆ ಹೇಳಿ ಏನು ಬೇಕೋ ಅರೇಂಜ್ಮೆಂಟ್ ಮಾಡಿದ್ದೀವಿ, ಮಾಡ್ತೀವಿ ಅಂತಾರೆ. ಅವ್ರು ಆರ್ಡ್ರ್ ಮಾಡಿರ್ತಾರೆ, ಮಾಡೋರು ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಿರೋದು. ಇನ್ನು ಕೆಂಪೇಗೌಡ ಪಾರ್ಕ್ಗೆ ಹೋದ್ರೆ ಅಲ್ಲಿರೋ ಅವ್ಯವಸ್ಥೆ ಇನ್ನೆಲ್ಲೂ ಇಲ್ವೇನೋ ಅನ್ನೋ ಸ್ಥಿತಿಯಲ್ಲಿತ್ತು. ಪಾರ್ಕ್ ಬೆಂಚ್ಗಳನ್ನ ನೋಡಿದ್ರೇನೆ ವಾಕರಿಕೆ ಬರುವಂತಿತ್ತು. ಇನ್ನು ಪಾರ್ಕ್ ಗಬ್ಬೆದ್ದು ಹೋಗಿತ್ತು. ಹೀಗೆ ಪಾರ್ಕ್ ವ್ಯವಸ್ಥಿತ ರೀತಿಯಲ್ಲಿ ಇಲ್ಲದೆ ಇರೋದನ್ನ ನೋಡಿ ಮೇಯರ್ ನಿರ್ವಹಣಾ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು. ಕೆಲಸಗಳು ಕೂಡ ಬಹಳಷ್ಟು ಲೋಪದೋಷಗಳು ಕಣ್ಣೆದುರಿಗೆ ಕಂಡು ಬರ್ತಾ ಇದೆ. ಹಾಗಾಗಿ ಇದಕ್ಕೊಂದು ಫಿಸಿಕಲ್ ರಿಪೋರ್ಟ್ ತೊಗೊಂಡು JC ಕಂಟ್ರಾಕ್ಟ್ರು ಇದ್ರ ಬಗ್ಗೆ ಕಾಂಟ್ರಾಕ್ಟರ್ ನೋಡಬೇಕು. ಕಾಂಟ್ರಾಕ್ಟು KRDLಯಿಂದ ನಾವು ಮಾಡಿಸಿರೋದು. ಸೊ KRDLಯಿಂದ ಮಾಡಿಸಿರೋದ್ರಿಂದ KRDL ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಮತ್ತು ನಮ್ಮ ಹಾರ್ಟಿಕಲ್ಚರ್ ಸೂಪರ್ಡೆಂಟು JC ಅವರ ಸಮ್ಮುಖದಲ್ಲಿ ಇದೊಂದು ಕಮಿಟಿ ಮಾಡಿ 3 ಪಾರ್ಕ್ದು ಏನಿದೆ, ಒಂದು 20 ಲಕ್ಷ, ಒಂದು 15 ಲಕ್ಷ, ಇನ್ನೊಂದು 15 ಲಕ್ಷ ಒಟ್ಟಾರೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ತರಿಸ್ಕೊಂಡು ಯಾರೇ ಅಧಿಕಾರಿ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಬೆಂಗಳೂರು ಉದ್ಯಾನ ನಗರಿ ಅಂತಾನೆ ಫೇಮಸ್. ಆದರೆ ಇಲ್ಲಿರೋ ಕೆಲ ಉದ್ಯಾನವನಗಳು ಭಲೆ ಅಧ್ವಾನ ಸ್ಥಿತಿಯಲ್ಲಿದೆ. ಜಗದೀಶ್, TV9 ಬೆಂಗಳೂರು.